ಶಕುನಿ ನನ್ನ 4 ಜನ ಸಹೋದರರನ್ನು ಕೊಂದಂತ ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅವಹೇಳನ ಮಾಡುತ್ತಿರುವ ಹಾದಮ ಮರಳುಗಳೇ, ಏನೀ ಬಗೆಯ ಕುಹಕ ಕಂಠದ ಕರ್ಕಶವಾದ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ? ದುರ್ಯೋಧನ, ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಚ್ಚೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮಗಳೆಲ್ಲರ ಸರಸ ಸಲ್ಲಾಪ. ದುರ್ಯೋಧನ, ದುರ್ಜಾತ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದಿಡಿ ಅನ್ನ, ಕೊಳಲೆ ನೀರನ್ನು ಮಾತ್ರ ಕೊಡುತ್ತಿದ್ದೆ. ಆದರೆ ಆ ನನ್ನ ಸಹೋದರರು ಅದೆಲ್ಲವನ್ನು ನನಗಿತ್ತು. ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಇಂದಿಗೂ ನನ್ನ ಸ್ಮೃತಿ ಪಟಲದಲ್ಲಿ ಉಳಿದು ಹಚ್ಚಳೆದೆ ನಿರಂತರ ಬರಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿದ್ದೇನೆ. ದುರ್ಯೋಧನ, ನೊಂದು ಬೆಂದು ಕೃಶವಾಗಿದ್ದೇನೆ. ನನ್ನೀ ದೇಹವನ್ನು ಅಣು ಅಣುವಾಗಿ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನರಸಲು ಸಾಧ್ಯವಿಲ್ಲ. ದುರ್ಯೋಧನ, ನನ್ನನ್ನರಸಲು ಸಾಧ್ಯವಿಲ್ಲ. ದುರ್ವಿಧಿಯ ಅಟ್ಟಾಸದಿಂದ ಮೆರೆಯುತ್ತಿರುವ ದುಷ್ಟ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ ಸಮಸ್ತ ಸಾಮಂತರಾಜರಿಂದ ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಭ್ರಮೆ, ಇದು ನನ್ನ ಭ್ರಮೆ.
ದುರ್ಯೋಧನ, ನಾನು ಸಹ ನಿನ್ನಂತೆ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ನಿನ್ನಂತ ಮೋಸಗಾರನ್ನು ಮೋಸದಿಂದಲೇ ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆಳೆದು ಹಸ್ತಿನಾವತಿನ ಆ ನಿನ್ನ ರಕ್ತ ಕಥಿತವಾದ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲೇ ಮುಳುಗಿಸುವ. ಹಳಬೇಡಿರಿ, ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ, ಹಳಬೇಡಿರಿ, ಹಳಬೇಡಿರು ನನ್ನ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಹಳಬೇಡಿರಿ, ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ, ಹಳಬೇಡಿರಿ. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, 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 ಒಡ ಹುಟ್ಟಿದವರ ಒಡಲನ್ನು ಬಗೆದು ಒಡ ಹುಟ್ಟಿದವರ ಒಡಲನ್ನು ಬಗೆದು ಕೆಡುಕನು ಮಾಡಿದ ದ್ರೋಹಿಯ ಉಳಿಸೆನೋ. ಕೆಡುಕನು ಮಾಡಿದ ದ್ರೋಹಿಯ ಉಳಿಸೆನೋ. ಹಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, 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 ಸೋದರರೇ. ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ, ಹಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರ ಚನ್ನಮುಂಡಗಳಿಂದ ನಿಮಗೆ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯೇ ಅತಿ ಭಯಾನಕ, ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ವಂಚಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸರು ಬಿಡುವರಂತೆ ಮಾಡಿ ಹೊರಗು ನನ್ನ ದೇಹದ ಜಾಲೆ ದಗದಗನೆ ಉರಿಯುತ್ತಿರುವ ದುರ್ಯೋಧನ,
ನನ್ನ ದೇಹದ ಜ್ವಾಲೆ ಧಗ ಧಗನೆ ಉರಿಯುತ್ತಿರುವುದು. ಧಗ 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 ಧರಿಸಿದ ಜ್ವಾಲೆ ಅಳಿಸುತ್ತಿದೆ ಈ ಲೋಕದ ಹಾಳೆ. ಧಗ 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 ಧಗನೆದ್ದಿದೆ ದೇಹದ ಜ್ವಾಲೆ ದಹಿಸುತ್ತಿದೆ ಈ ಲೋಕದ ಕಾಳೆ. ಅರಳಿದ ದಾಹ ಎನಗೆಲ್ಲೆಲ್ಲೋ ಅರಳಿದ ದಾಹ ಎನಗೆಲ್ಲೆಲ್ಲೋ ಉಳಿಯುವುದೆಂತೋ ಕುರುವಂತಕರು. ಅರಳಿದ ದಾಹ ಎನಗೆಲ್ಲೆಲ್ಲೋ ಉಳಿಯುವುದೆಂತೋ ಕುರುವಂತಕರು. ಧಗಧಗ ಧಗಧಗ ಧಗಧಗನೆದ್ದಿದೆ ದೇಹದ ಜ್ವಾಲೆ ದಹಿಸುತ್ತಿದೆ ಈ ಲೋಕದ ಕಹಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರ್ವರು ನಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿತು ಸೆರೆಮನೆ ಹೇಳ್ತಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿತು ಸೆರೆಮನೆ ಹೇಳ್ತಾವು. ಧಗಧಗ ಧಗಧಗ ಧಗಧಗನೆದ್ದಿದೆ ದೇಹದ ಜ್ವಾಲೆ ದಹಿಸುತ್ತಿದೆ ಈ ಲೋಕದ ಕಹಳೆ. ನೂರ್ವಳಲ್ಲೊಬ್ಬನೇ ಉಳಿದಿಹನೀಗ. ನೂರ್ವಳಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನು ದರ ಸಾಲವ ಬೇಗ. ನೂರ್ವಳಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನು ದರ ಸಾಲವ ಬೇಗ. ಎಮ್ಮರವಾಗುವುದೆನ್ನೆಯ ಸೇಡು ಎಮ್ಮರವಾಗುವುದೆನ್ನೆಯ ಸೇಡು ಅಸಣ್ಣವೆಂಬುದು ಕೌರವ ನಾಡು. ಎಮ್ಮರವಾಗುವುದೆನ್ನೆಯ ಸೇಡು ಅಸಣ್ಣವೆನಿಬುದು ಕೌರವ ನಾಡು. ಧಗಧಗ ಧಗಧಗ ಧಗಧಗನೆದ್ದಿದೆ ದೇಹದ ಜ್ವಾಲೆ ದಹಿಸುತ್ತಿದೆ ಈ ಲೋಕದ ಕಾಳೆ. ದಹಿಸುತ್ತಿದೆ ಈ ಲೋಕದ ಕಾಳೆ ದಹಿಸುತ್ತಿದೆ ಈ ಲೋಕದ ಕಾಳೆ. ದುರ್ಯೋಧನ, ಹಸ್ತಿನಾವತಿಯ ನಿನ್ನ ರಕ್ತ ಖಚಿತವಾದ ಸಿಂಹಾಸನ ರಕ್ತದ ಕೋಡಿಯಲ್ಲೇ ಮುಳುಗಿಸಿ ನಿನಗೆ ನರಕದ ಮಾರ್ಗಕ್ಕೆ ಕಳಿಸುವವರೆಗೂ ನನ್ನ ಸಮಾಧಾನವಿಲ್ಲ ದುರ್ಯೋಧನ. ನೋಡುತ್ತಿರು, ನಿನಗೆ ನರಕದ ಮಾರ್ಗಕ್ಕೆ ಕಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಅಲ್ಲವಯ್ಯ ಅಲ್ಲವಯ್ಯ, ನಿನಗೆ ಪರಮ ವೈರಿಯಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು. ಹೇಳು ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಬೆಂಬಲಕ್ಕೆ ಹೊರಟಿಹನೆಂದು ದೂತನು ಈ ದಿನ ಸಮಾಚಾರವನ್ನು ತಂದಿರುವನಲ್ಲವೇ? ಹೌದು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಹೆದರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇವು ಉಚಿತ ವೇಷಕುನಿ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿಕೊಂಡನು. ಆದರೆ ನಾನು ಅಭಿಮಾನದಿಂದಲೇ ಆತನ ಮಾತುಗಳನ್ನು ತಿರಸ್ಕರಿಸಿದೆ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಅವನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವನ್ನ ಬಿಡು ಸುಯೋಧನ. ಕಾಡಿನಲ್ಲಿ ಹೇಳಿ ಕೃಷ್ಣನಿಲ್ಲವನೇ ಕಾಣಲೇ ನೋಡಲೇ. ಕಾಡಿನಲ್ಲಿ ಹೇಳಿ ಕೃಷ್ಣನಿಲ್ಲವನೇ ಕಾಣಲೇ
ನೋಡಲೆ ನೋಡಲೆ ಪರಶಿವರ ಬಲವಿದಂದರಿಸದೆ ದರಿದ್ರ ವಿಜಯ ತೊಲಗುವುದೇ ಪರಶಿವರ ಬಲವಿದಂದರಿಸದೆ ದರಿದ್ರ ವಿಜಯ ತೊಲಗುವುದೇ ಅರಿಯನೆ ತಿಳಿಯನೆ ದುರ್ಗನೆ ಮರುಳನೆ ಅರಿಯನೆ ತಿಳಿಯನೆ ದುರ್ಗನೆ ಮರುಳನೆ ಅರಿಯನೆ ತಿಳಿಯನೆ ದುರುಳನೆ ಮರುಳನೆ ಕಾಡಿನಲ್ಲಿ ಹೇಳಿ ಕೃಷ್ಣನಿಲ್ಲವನೆ ಕಾಣಲೆ ನೋಡಲೆ ಪರಶಿವರ ಬಲವಿದಂದರಿಸದೆ ದರಿದ್ರ ವಿಜಯ ತೊಲಗುವುದೇ ಅರಿಯನೆ ತಿಳಿಯನೆ ಪರಶಿವರ ಬಲವಿದಂದರಿಸದೆ ದರಿದ್ರ ವಿಜಯ ತೊಲಗುವುದೇ ಅರಿಯನೆ ತಿಳಿಯನೆ ದುರುಳನೆ ಮರುಳನೆ ಅರಿಯನೆ ತಿಳಿಯನೆ ದುರುಳನೆ ಮರುಳನೆ ಅರಿಯನೆ ತಿಳಿಯನೆ ದುರುಳನೆ ಮರುಳನೆ ಕಾಡಿನಲ್ಲಿ ಹೇಳಿ ಕೃಷ್ಣನಿಲ್ಲವನೆ ಕಾಡಲೆ ನೋಡಲೆ ಅಣ್ಣ ಕೃಷ್ಣನು ಹತ್ತಿನಾವತಿಗೆ ಬಂದಿರೋನು ನಾಳಿನ ಪ್ರಾಂತ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸನಂತೆ. ಏನು ಕೃಷ್ಣನು ಅಸ್ತಿನಾವತಿಯಲ್ಲಿ? ನಡೆ ಸಹೋದರ ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಹಾಗೆ ಆ ತಪ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸನು. ಅವನದಷ್ಟೊಂದು ಅವನೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಅವಹೇಳನವಲ್ಲ. ಆ ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಿಗಿಂತ ಭಕ್ತರು ಮತ್ತಾರಿರುವರು. ಈ ದಿನ ಅತಿಥಿ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ದುರಾತ್ಮರ ಅದ್ರೋಹಿಗಳ ಮನೋಮುರಿವೆಂದೇ ಕ್ಷಣ. ದುರಾತ್ಮರ ಅದ್ರೋಹಿಗಳ ಮನೋಮುರಿವೆಂದೇ ಕ್ಷಣ. ಮನೋಮುರಿವೆಂದೇ ಕ್ಷಣ. ಮನೋಮುರಿವೆಂದೇ ಕ್ಷಣ. ಮನೋಮುರಿವೆಂದೇ ಕ್ಷಣ. ರಂಭವನ್ನು ಛೇದಿಸಿ ಜಗವ ಜಯಿಸಿ ಬರುವೆನ. ರಂಭವನ್ನು ಛೇದಿಸಿ ಜಗವ ಜಯಿಸಿ ಬರುವೆನ. ಜಗದ ಮೇಲೆ ಅದಮರನ್ನು ಕದಪಡೆದು ಬರುವೆನ. ಜಗದ ಮೇಲೆ ಅದಮರನ್ನು ಕದಪಡೆದು ಬರುವೆನ. ದುರಾತ್ಮರ ಅದ್ರೋಹಿಗ ಈಗ ಮನೋಮುರಿವೆನೀಗಲು ಮನೋಮುರಿವೆನೀಕ್ಷಣ. ಕೃಷ್ಣನಿಗೆ ಸತ್ಕಾರದ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ, ಅಭಿಮಾನಿಯ ಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೊಂದೊಂದು ಬಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯ ಕೋಪವನ್ನು? ಮದಗಜಗಳೆಷ್ಟೇ ಇದ್ದರೂ ಈ ಒಂದು ಸಿಂಹಕ್ಕೆ ಸರಿಹಾಗ್ತಿಯಾಗಬಲ್ಲದೆ. ಹೀಗೇನು ಮಾಡುವುದು ಶಕುನಿ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಕೇವಲ ಆ ಮುರುಕು ಜೋಪಡಿಯ ದಾಸನಿಗೆ ತೃಣೀಕರಿಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ಮಾವ, ಆ ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಆತನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸನು. ಯಾರು ಅವನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಭಗವಂತನ ಅವತಾರ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೂ ಸಂಹರಿಸಿದ. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ರಾಜ್ಯಲಕ್ಷ್ಮಿಯನ್ನು ತಾನು ವಹಿಸಿಕೊಂಡನು. ಇಂಥವನಿಗೆ ಮನ್ನಣೇ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆಯಲ್ಲಿ ಈ ದುರ್ಯೋಧನ ಸಾರ್ವಭೌಮನು ಭಿಕ್ಷೆಯನ್ನು ಬೇಡುವುದು ಉಚಿತವಾದ ಕಾರ್ಯವಾದೀತೆ. ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ? ಕಾಳ ಸರ್ಪದ ಅಲ್ಲನ್ನು ಕಿತ್ತ ಬಳಿಕ
ಅದರೊಡನೆ ಸರಸವಾಡಬಹುದಲ್ಲವೇ? ಹೌದು ಮಾವ, ಹೌದು. ಕೃಷ್ಣನಿಗಿಂತ ಅವನ ಯುಜೋನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಒಂದು ವೇಳೆ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ, ಕೃಷ್ಣ ನೀನು ಮಾತ್ರ ಬೇಡ, ನಿನ್ನ ಸೈನ್ಯ ಹೊಂದಿದ್ದರೆ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಅಂತ ಧರ್ಮ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಆತನ ಮೇಲಿನ ದ್ವೇಷದಿಂದ ಈ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಶಕುನಿ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಸುಯೋಧನ. ಅವರೆಲ್ಲರೂ ಅವನ ಆಜ್ಞಾಧಾರಕರು. ಹೌದು ಹೌದು, ಆಜ್ಞಾಧಾರಕರು. ನೀನು ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವ. ಅಲ್ಲವಯ್ಯ, ಮತ್ತೆ ಪಗಡೆಯಾಟಲೆ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಹೌದು ಹೌದು, ಅವರದನ್ನು ಹೊಂದುವುದರೆಂದರೇನು? ಕ್ಷತ್ರಿಯ ವೀರಳಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ. ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಶಣಿಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಲಿ. ಅದನ್ನು ಬಿಟ್ಟು ಮೇಲಿನಿಂದ ಮೇಲೆ ಯಾಕೆ ಈ ದೈನ್ಯ ವೃತ್ತಿ? ದೇವಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಪಾಂಡವರಿಗೆ ನಿನ್ನ ಸಲಹೆ ಹೊರತಾಗಿ ಒಂದು ಸೂಜಿ ಮನೆ ಊರುವಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಮತ್ತೇನು ಮಾವ? ಸಂಧಿಯ ನೆಪದಿಂದ ಬಾರಿಗೂ ತಂತ್ರ ರೂಪಿಸುತ್ತಿರಲ್ಲ ಆ ಕಳ್ಳ ಕೃಷ್ಣ, ಆತನಿಗೂ ತಕ್ಕ ಶಾಸ್ತಿ ಆಗಲೇಬೇಕು. ಹೌದು, ಆಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ ಇರುವುದು. ಏನದು ಮಾವ? ಯಥಾಸ್ಥಳದಲ್ಲಿ ಜ್ಞಾಪಿಸುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ಬರುತ್ತೇನೆ. ನಡೆ 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 ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ಬರ್ಗರಿಯುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ದೇಶಾಗ್ನಿ ಮಿಂಚುಗಳೇ ಇರುವಂತೆ ಮಾಡಿ ಈ ಶಕುನಿಯ ವಿಷದ ಕೃತ್ರಿಮದ ಮಳೆಗೆ ಕೊಚ್ಚಿ ಹೋಗುವಂತೆ ಮಾಡುವನು. ಆಗ ಆಗ ನನ್ನ ಮನಸ್ಸಿಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಆನಂದ ಪರಮಾನಂದ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಆ ಕೌರವಗ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಸೆಡೆ ಮುಟ್ಟಿ ಸರಸವನ್ನಾಡಲು ಬಯಸುವೆಯ. ಸೇಡಿನ ಸರ್ಪದ ಸೆಡೆ ಮುಟ್ಟಿ ಸರಸವನ್ನಾಡಲು ಬಯಸುವೆಯ. ನಿನ್ನ
ವಿನಾಶಕ್ಕೆ ಕಾದಿಹೆ ನಾನು ನಿನ್ನ ವಿನಾಶಕ್ಕೆ ಕಾದಿಹೆ ನಾನು ಆನಂದವನ್ನ ಒಂದುವೆ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ದುರ್ಯೋಧನ ಆನಂದ ಕುರುಕುಲ ಕುರಿಯನ್ನು ಕೊಬ್ಬಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ಕುರುಕುಲ ಕುರಿಯನ್ನು ಕೊಬ್ಬಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ತರ್ಪಣ ನೀಡುವೆ ಅನುಜರಿಗೆ ತರ್ಪಣ ನೀಡುವೆ ಅನುಜರಿಗೆ ಆನಂದವನ್ನ ಒಂದುವೆ ದುರ್ಯೋಧನ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ ಪರಮಾತ್ಮ ರುಕ್ಮಿಣಿ ಲೋಲಾ ಭಕ್ತ ಬಾಂಧವನೇ ಕೋಟಿ ಜೀವಿಗಳ ಸಲಹೋ ವಸುದೇವನೇ ಸೃಷ್ಟಿಕರ್ತಾಯ ನಮೋ ದೇವರೇ ದೇವಾ ವಸುದೇವ ಪರಮಾತ್ಮ ಜಯ ಜಯ ದೇವಾ ಸುರಮುನಿ ಪೂಜಿತ ರಾಧಾರಮಣ ಶ್ರೀ ವಾಸುದೇವ ಜಯ ದೇವಾ ಸುರಮುನಿ ಪೂಜಿತ ರಾಧಾರಮಣ ಶ್ರೀ ವಾಸುದೇವ ಜಯ ಜಯ ದೇವಾ ಕೃಷ್ಣ ಕೃಷ್ಣ ಕೃಷ್ಣ
ರುಕ್ಮಿಣಿ ಲೋಲ ಮಾಯಾ ಜಾಲ. ಪರಮಾತ್ಮ ರುಕ್ಮಿಣಿ ಲೋಲ ಮಾಯಾ ಜಾಲ ಸುರಮುನಿ ಪೂಜಿತ ಲೋಕೈಕನಾಥ. ಪರಮಾತ್ಮ ಸುರಮುನಿ ಪೂಜಿತ ಲೋಕೈಕನಾಥ ಭಕ್ತರ ಸಲಹೋ ಶ್ರೀ ವಾಸುದೇವ. ಪರಮಾತ್ಮ ಭಕ್ತರ ಸಲಹೋ ಶ್ರೀ ವಾಸುದೇವ. ಜಯ ಜಯ ದೇವ ಸುರಮುನಿ ಪೂಜಿತ ರಾಧಾರಮಣ ಶ್ರೀ ವಾಸುದೇವ. ಜಯ ಜಯ ದೇವ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿ ತೀರಿ ಪರಮ ಪುರುಷನು ಎಂದು ನನ್ನ ಮಸ್ತಕದ ಮೇಲೆ ತಮ್ಮ ಅಭಯ ಹಸ್ತವನ್ನಿಡುವೆಯೋ ಅಂದಿಗೆ ನಾನು ಧನ್ಯನು ದೇವ. ಯಾವಾತನನ್ನು ನೋಡಲು ಯೋಗಿಗಳು ಅಗಲಿನ ಕಠಿಣ ತಪಸ್ಸನ್ನು ಮಾಡಿ ಬಳಲಿ ಬೆಂಡಾಗಿರುವರೋ, ಯಾವಾತನು ಸಕಲ ಜೀವರಾಶಿಗಳಿಗೆ ಆಧಾರನು, ಯಾವ ಮಹಿಮಾ ಮೂರ್ತಿಯು ಅನವರತನು ನನ್ನ ಹೃದಯದ ಮಧ್ಯ ಭಾಗದಲ್ಲಿ ನೆಲೆಸುವೆಯೋ ಆ ಮಹಿಮಾ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮ ದುರಾಂಕಾರದ ಮೆರೆತಿರುವ ಆ ದುರ್ಯೋಧನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿರುವಾಗ ಭಾಮರದ ನನ್ನನ್ನು ಸ್ಮರಿಸಿಕೊಳ್ಳುವನೇ. ಹೇ ದೇವ, ನಿನ್ನ ದರ್ಶನ ಭಾಗ್ಯ ಲಭಿಸುವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ಜೀವವನ್ನು ಧರಿಸಿದೆ ದೇವ. ಈ ಗೋಮಾತೆಯನ್ನು ನಿನಗರ್ಪಿಸಿ ತದನಂತರ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದ ದೇವ. ಈಗ ನಿಮಗೆ ಅರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಈ ದೀನನ ಮೊರೆಯನ್ನು ಕೇಳಿ ನಿನ್ನ ದಿವ್ಯ ದರ್ಶನವನ್ನು ನೀಡುತ್ತಂದೆ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆ ಹಾಲಿಸಿ ಶೌರ್ಯ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆ ಹಾಲಿಸಿ ಶೌರ್ಯ. ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿದ ಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿದ ಮಾಲ ವರಗುಣಶೀಲ ವದೇವ ಪಾಲ. ಪರಮಾತ್ಮ ವರಗುಣಶೀಲ ವಸುದೇವ ಪಾಲ ಸನ್ನಿಸಲೌದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ. ಪರಮಾತ್ಮ ಬಣ್ಣಿಸಲೌದೇ ನಿನ್ನಯ ಲೀಲಾ. ಬಣ್ಣಿಸಲೌದೇ ನಿನ್ನಯ ಲೀಲಾ. ವರಿಜಲೋಚನ ದರುಶನ ತಾರ
ನೀರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆ ಹಾಲಿಸಿ ಚೌರೇ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎಲ್ಲ ಮೊರೆ ಕೇಳಿ ನೀ ಬಾರೆಯ ಎಲ್ಲ ಮೊರೆ ಕೇಳಿ ನೀ ಬಾರೆಯ ಬಾಗಿಲನ್ನು ತೆಗಿ. ಪರಮಾತ್ಮ ಇದರ ಪರಮಾತ್ಮ, ಈ ದಿನನ ಮೊರೆ ಏಣಿ ಕೇಳಿ ನಿಮ್ಮ ದಿವ್ಯ ದರ್ಶನವನ್ನು ಇಂದಿಗೆ ಮಾಡಿಸಿದೆ ದೇವ. ಈ ನಿಮ್ಮ ಪಾದದ ಧೂಳಿನಿಂದ ನನ್ನ ಕುಟೀರವು ಪಾವನವಾಯ್ತೇವ. ನಿನ್ನ ದರ್ಶನ ಪಡೆದ ನಾನೇ ಧನ್ಯನು. ಪರಮಾತ್ಮ, ಈ ಪೀಠದಲ್ಲಿ ಅಲಂಕರಿಸಿ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಕೋಲ್ವಾ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಗೋವಿದಯರ ರಸ, ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ, ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಕೃಷ್ಣ ಪರಮಾತ್ಮ, ಇದರ ಪರಮಾತ್ಮ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಇದರ ಬೆಳಗಿದೆಯ ಮನ ಮಂದಿರದಿ, ಅಳಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ, ಇದರ ಅಳಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಇದರ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋ ಚೊಡನೆ ಬಂದೆಯ. ಪರಮಾತ್ಮ, ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋ ಚೊಡನೆ ಬಂದೆಯ. ಕಡುತಿಲೆಯಾದಾಯಿ ಜನನ ಕಡಿದು ಅರಿಯೇ. ಪರಮಾತ್ಮ, ಕಡುತಿಲೆಯಾದಾಯಿ ಜನನ ಕಡಿದು ಅರಿಯೇ. ಭವ್ಯ ಮೂರುತಿಯ ಮಾಡಿದೆಯ. ಭವ್ಯ ಮೂರು
ಸ್ತುತಿಯ ಮಾಡಿದೆಯ ಸರಳ ಮೊರ ಕೇಳಿ ದುರುಳ ಹಿರಣ್ಯನ ಕರಳನ್ನು ಕೊರಳಲು ಧರಿಸಿದೆಯ ಸರಳ ಮೊರ ಕೇಳಿ ದುರುಳ ಹಿರಣ್ಯನ ಕರಳನ್ನು ಕೊರಳಲು ಧರಿಸಿದೆಯ ಕರಿಯ ಮೊರ ಕೇಳಿ ಹರಿಯ ತಾ ಬಂದು ಮಕರೆಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರ ಕೇಳಿ ಹರಿಯ ತಾ ಬಂದು ಮಕರೆಯ ಸೆರೆಯನ್ನು ಬಿಡಿಸಿದೆಯ ಹರಿಯ ನಂದ ಗುಣರೂಪನೇ ನಿನ್ನ ಹರಿಯ ನಂದ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಬಂದಿದೆ ನಮೋ ನಾರಾಯಣ ನಮೋ ನಾರಾಯಣ ಓ ನಮೋ ನಾರಾಯಣ ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗ ಆಯಾಸದಿಂದ ಬಳಲಿ ಹಸಿದು ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಸಕಲ ಲೋಕವನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚನೆಲ್ಲ ಪರಿಪಾಲಿಸುತ್ತಿರುವ ನಿಮಗೆ ಈ ನಿಮ್ಮ ಅಣು ಸ್ವರೂಪಿಯಾದ ನಾನು ಏನೇನು ಕೊಡಬಲ್ಲೆನು ಪರಮಾತ್ಮ? ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಸವು ಅಡ್ಡಲಾಗಿ ನನಗೆ ನಿಂತು ನನ್ನನ್ನು ಇಲ್ಲಿಗೆ ಸೆಳೆತಂದಿದೆ ವಿದುರ. ನೀನೇನು ಸಾಮಾನ್ಯನೇ? ಪರಮಾತ್ಮ, ಪಡವಿಯೋ ಭಕ್ತ ಶಿರೋಮಣಿ ನೀನು. ಪರಮಾತ್ಮ, ವಿದುರ, ಪಡವಿಯೋ ಭಕ್ತ ಶಿರೋಮಣಿ ನೀನು. ಬಲ್ಲೆ ನಿಮೆಯ ಮನವ ಬಿಡು ಬಿಡು ಬಲ್ಲೆ ನಿಮೆಯ ಮನವ. ವಿದುರ ವಿದುರ, ಪರಮಾತ್ಮ, ಭಕ್ತಿಯ ಪಾಸವು ಚಿತ್ತವನ್ನು ನುಡಿಸಿದೆ. ಪರಮಾತ್ಮ, ಭಕ್ತಿಯ ಪಾಸವು ಚಿತ್ತವನ್ನು ನುಡಿಸಿದೆ. ಎತ್ತ ಹೋದರು ಮನ ಇತ್ತಲೇ ಬರುವುದು. ಎತ್ತ ಹೋದರು ಮನ ಇತ್ತಲೇ ಬರುವುದು. ಭಕ್ತನೇ ನೆನೆಸಿದ ವಿದುರ ವಿದುರ ವಿದುರ. ಪರಮಾತ್ಮ, ಭಕ್ತನೇ ನೆಲೆಸಿದ ಭಕ್ತ ಸುಯೋಧನ. ಭಕ್ತನೇ ನೆಲೆಸಿದ ಭಕ್ತ ಸುಯೋಧನ. ಭಕ್ತನೇ ನಿನಗಿಂತ ಉತ್ತಮರೆನ್ನುವರೇ. ವಿದುರ, ಭಕ್ತನೇ ನಿನಗಿಂತ ಉತ್ತಮರೆನ್ನುವರೇ. ಬಲ್ಲೆ ನಿನ್ನೆಯ ಮನವ ಬಿಡು ಬಿಡು ಬಲ್ಲೆ ನಿನ್ನೆಯ ಮನವ. ವಿದುರ ವಿದುರ, ಸತತವು ನನ್ನನ್ನೇ ಜ್ಞಾನ ಮಾಡುತ್ತಾ ಸಕಲ ಚರಚರ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿದ್ದ ನಿನ್ನ ಭಕ್ತಿಯನ್ನು ನಾನು ಹರಿಯೇನೆ. ಅದಿರಲಿ, ನನಗೆ ಬಹಳ ಹಸುವಾಗುತ್ತಿರುವುದು. ಏನಾದರೂ ತೆಗೆದುಕೊಂಡು ಭಾವಿದುರ. ಪರಮಾತ್ಮ, ಈ ನನ್ನ ಬಡ ಕುಟೀರದಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ವಿದುರ? ಕ್ಷೀರವೇ? ಕ್ಷೀರ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹು ಭಕ್ತಿಯಿಂದ ತಂಡಿತ್ತ ಅವಲಕ್ಕಿ ಸಾರವು ನನಗೆ ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಸಬರಿಯು ಕಚ್ಚಿ ನೋಡಿ ಅರಸಿಟ್ಟಿದ ಹಣ್ಣಿನ ರುಚಿಯು
ನನಗೆ ಈಗಲೂ ಸವಿದಂತಿರುವುದು. ನಿನ್ನಲ್ಲಿರುವ ಕ್ಷೀರವೆಂದರೆ ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದ ಪ್ರಿಯವಾದ ಆಹಾರ. ಆದ್ದರಿಂದ ಅದನ್ನೇ ತೆಗೆದುಕೊಂಡು ಬಾವಿದುರ. ಪರಮಾತ್ಮ, ಏನೆಂದು ಹೇಳಲಿ ದೇವ? ಈಗ ತಾನೇ ಇದ್ದ ಕ್ಷೀರವನ್ನೆಲ್ಲ ನಿಮಗರ್ಪಿಸಿ ತದನಂತರ ಆ ಪ್ರಸಾದ ರೂಪದಲ್ಲಿ ನಾನೇ ಸೇವಿಸಿ ಬಿಟ್ಟೆನಲ್ಲ ದೇವ. ಏನು ವಿದುರ, ನನಗರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಹೋಗಿ ಅದನ್ನೇ ತೆಗೆದುಕೊಂಡು ಬಾವಿದುರ. ಪರಮಾತ್ಮ, ನಿಮ್ಮ ಇಷ್ಟದಂತೆ ಆಗಬಹುದು. ಪರಮಾತ್ಮ, ಈಗ ತೆಗೆದುಕೊಳ್ಳಿ. ನೋಡಿದೆಯ ವಿದುರ, ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅದರಿಂದ ನಿಮ್ಮ ತುದಿನಾಲಿಗೂ ಸಹ ನೆನೆದಷ್ಟು ಇರುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲ ಎಂದು ಹೇಳುತ್ತಿರುವೆಯಲ್ಲ. ಈಗ ನೋಡು. ಅಂತ ನೋಡಿ ವಿದುರ. ಪರಮಾತ್ಮ, ಪರಮಾತ್ಮ, ಧನ್ಯನಾದರು ಪರಮಾತ್ಮ, ಧನ್ಯನಾದರು. ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ವಿದುರ, ನಾನೇನು ಕಾರ್ಯಾರ್ಥವಾಗಿ ನಾನಿನ್ನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಸ್ಥಾನಕ್ಕೆ ಹೋಗುವೆನು. ನೀನು ಅಲ್ಲಿಗೆ ಬರುವೆಯಾ? ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆ ದೇವ. ನಿಮ್ಮನ್ನು ಎಷ್ಟೊಂದು ಕೊಂಡಾಡಲು ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ತಮ್ಮದು ದೇವ, ತಮ್ಮದು. ವಿದುರ, ನಾನಿನ್ನು ನನ್ನ ಸೋದರತಿಯಾದ ಕೊಂತಿ ದೇವಿಯೊಡನೆ ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಸ್ಥಾನಕ್ಕೆ ಹೋಗಿವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನು ನೋಡಿದೆಯಂತೆ. ಪರಮಾತ್ಮ, ನಿಮ್ಮ ಇಷ್ಟದಂತೆ ಆಗಬಹುದು. ಪರಮಾತ್ಮ, ಜಗದ ಜೀವನದ ತನುನೇ ಆಡಿಸಿ ಕುಣಿಸಿ ಅಳಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಬಿಡಿಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ. ನಿಗಮ ಜೋಚರನೆ ನಿರ್ಮಲ ಪಥ ನಿಮ್ಮ. ಪರಮಾತ್ಮ, ವಿದುರ, ನಿಗಮ ಗೋಚರನೆ ನಿರ್ಮಲ ಪಥ ನಿಮ್ಮ. ಬಲ್ಲವರಿಲ್ಲ ಜಗದ ಜೀವದಲ್ಲಿ. ಪರಮಾತ್ಮ, ವಿದುರ, ಬಲ್ಲವರಿಲ್ಲ ಜಗದ ಜೀವದಲ್ಲಿ. ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ. ಪರಮಾತ್ಮ, ವಿದುರ, ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ. ಪವರೋಗ ವೈದ್ಯ ಈ ಪರಿಪಾಲಿಪ. ಪವರೋಗ ವೈದ್ಯ ಈ ಪರಿಪಾಲಿಪ. ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದಾತನು ನೀ. ಜಗದ ಶಿವಾತ್ಮಕನು ನೀ.